ದೀಪಾವಳಿ ಈ ವರ್ಷ ಅಂದರೆ ಒಂದೊಂದು ವರ್ಷ ಒಂದೊಂದು ರೀತಿಯಲ್ಲಿ ಬರ್ತಾ ಇರಲ್ಲ, ಒಂದೇ ರೀತಿ ಬರ್ತದೆ. ತಿಥಿ ವರ್ಗಗಳಲ್ಲಿ ವ್ಯತ್ಯಾಸವಾದಾಗ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುತ್ತೆ. ಅಂದರೆ ದ್ವಾದಶಿಯಿಂದ ತ್ರಯೋದಶಿ ಒಳಗೆ ಏಕದಿನದಲ್ಲೇ 2 ತಿಥಿಗಳು ಬಂದಾಗ ಆಗ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಹಬ್ಬ ಹಿಂದೆ ಮುಂದು ಅಂತ ಕೆಲವು ಕ್ಯಾಲೆಂಡರ್ಗಳಲ್ಲಾಗಿರ್ಬೋದು ಅಥವಾ ಕೆಲವರು ಗೊತ್ತಿಲ್ಲದೆ ಏನೋ ಆಚರಣೆ ಮಾಡ್ತಾ ಇರ್ತಾರೆ. ಆದರೆ ನಾವು ಸರಿಯಾದಂತಹ ಸಮಂಜಸವಾದಂತಹ ಪಂಚಾಂಗ ಆಗಿರ್ಬೋದು ಅಥವಾ ಅರ್ಹ ಜ್ಯೋತಿಷ್ಯರಾಗಿರ್ಬೋದು ಅಥವಾ ದೃಗ್ಗಣಿತ ರೀತಿಯಲ್ಲಿ ಆಗಿರ್ಬೋದು, ಯಾರೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ನೋಡಿದಾಗ ಹಬ್ಬದ ಆಚರಣೆ ಅನ್ನೋದು ಸ್ವಲ್ಪ ವ್ಯತ್ಯಾಸ ಈ ವರ್ಷ ನಾವು ಕಾಣ್ತಾ ಇದ್ದೀವಿ. ಹೌದಾ? ಹಬ್ಬದ ಆಚರಣೆಯಲ್ಲಿ ದಿನಾಂಕಗಳಲ್ಲಿ ದಿನಾಂಕಗಳು ಸ್ವಲ್ಪ ವ್ಯತ್ಯಾಸ. ಅಂದರೆ ಈಗ ಸಂಜೆ, ಈಗ ನಾವು ಅದಕ್ಕೆ ಉದಾಹರಣೆ ಏನು ಹೇಳಬೇಕು ಅಂದರೆ, ಈಗ ಸರ್ವೇ ಸಾಮಾನ್ಯವಾಗಿ ನಾವು ಹಬ್ಬವನ್ನು 5 ದಿನಗಳ ಕಾಲ ಹಬ್ಬ ಮಾಡೋವಂಥದ್ದು. ಈಗ ನಾವು ಎಲ್ಲರೂ ನೋಡ್ತಾ ಇರೋವಂಥದ್ದು ಮೊದಲನೇ ದಿನ ಯಾವುದು ಅಂತ ತಿಳ್ಕೊಂಡಾಗ 19ನೇ ತಾರೀಕು ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ 18ನೇ ತಾರೀಕೆ 12 ಗಂಟೆಯ ನಂತರ, ಅಂದರೆ 12:30 ನಂತರ ತ್ರಯೋದಶಿ ತಿಥಿಯು ಉದ್ಭವ ಆಗೋದ್ರಿಂದ, ಅಂದರೆ ಶನಿವಾರ ನಾನು ಹೇಳ್ತಾ ಇರೋಂಥದ್ದು 18ನೇ ತಾರೀಕು 10ನೇ ತಿಂಗಳು 2025ನೇ ತಾರೀಕು ವರ್ಷದಲ್ಲಿ 18ನೇ ತಾರೀಕೆ ಮಧ್ಯಾಹ್ನ 12:30 ನಂತರ ನಮಗೆ ತ್ರಯೋದಶಿ ಕಂಡರಿಂದ ನಾವು ಆ ತ್ರಯೋದಶಿ ದಿನದಂದೇ ಹಬ್ಬದ ಆಚರಣೆ ಪ್ರಾರಂಭ ಮಾಡಬೇಕು ಅಂತ ಹೇಳ್ತದೆ. ಅಂದ್ರೆ ಶನಿವಾರವೇ ಹಬ್ಬ ಆರಂಭ ಆಗುತ್ತೆ. ಇನ್ನು ದೀಪಾವಳಿ ಹಬ್ಬ ತಾವು ಹೇಳಿದಾಗ ಎಷ್ಟು ದಿನದ ಆಚರಣೆ, ಯಾವೆಲ್ಲ ದಿನಗಳು ಇದರಲ್ಲಿ ಬರುತ್ತೆ ಗುರುಜಿ? ಒಳ್ಳೆಯದು ನೋಡಿ, ಮೊಟ್ಟ ಮೊದಲನಾಗಿ ದೀಪಾವಳಿ ಅಂದ್ರೆ ಏನು? ದೀಪಗಳ ಹಾವಳಿ. ದೀಪಗಳ ಹಾವಳಿ. ನಾವು ಬೇರೆ ಏನಿರಲಿಲ್ಲ, ಎಲ್ಲ ಕಡೆ ಬೆಳಕನ್ನು ಚೆಲ್ಲುವಂತಹ ಒಂದು ಹಬ್ಬ, ಒಂದು ವಿಶೇಷವಾದಂತಹ ಹಬ್ಬ. ಬೇರೆ ಎಲ್ಲ ಟೈಮಲ್ಲೂ ದೀಪ ಅಣಿಸೋದು ಬೇರೆ, ಈ ಸಂದರ್ಭದಲ್ಲಿ ದೀಪವನ್ನು ಅಣಿಸೋವಂಥದ್ದೇ ಬೇರೆ. ಇದನ್ನು ನಾನು ವೈಜ್ಞಾನಿಕವೂ ಸಹ ಪುರಾವೆ ಏನು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ಇಂತಹ ಒಂದು ದೀಪಾವಳಿ ಹಬ್ಬವನ್ನು ಈ ಒಂದು ಆಶ್ವೀಜ ಮಾಸ ಕೊನೆಯ ಭಾಗದಲ್ಲಿ ನಾವು ಆಚರಣೆ ಮಾಡುವಂಥದ್ದು. ತದನಂತರ ಅದೇ ರೀತಿ ಕಾರ್ತಿಕ ಮಾಸಕ್ಕೆ ನಾವು ಲಗ್ಗೆ ನೀಡುವಂಥದ್ದು, ಇದೊಂದು ವಿಶೇಷ. ದೀಪಾವಳಿ ಹಬ್ಬವನ್ನು 5 ದಿನಗಳ ಕಾಲ ನಾವು ಆಚರಣೆ ಮಾಡಬೇಕು. ಕೆಲವು ಭಾಗದಲ್ಲಿ 3 ದಿವಸ ಆಚರಣೆ ಮಾಡ್ತಾರೆ, ಅದು ಅವರವರ ಪ್ರಾಂತ್ಯಕ್ಕೆ ಬಿಟ್ಟಿರೋದು. ಆದರೆ ಗ್ರಂಥದಲ್ಲಿ ಉಲ್ಲೇಖವಾಗಿರುವಂಥದ್ದನ್ನ ನಾವು ತೆಗೆದುಕೊಂಡ್ರೆ ಪ್ರಮುಖವಾಗಿ 5 ದಿನಗಳ ಕಾಲ ಖಂಡಿತವಾಗ್ಲೂ ನಾವು ಹಬ್ಬದ ಆಚರಣೆ ಮಾಡಲೇಬೇಕಾಗುತ್ತೆ. ಖಂಡಿತ. ಪೂರ್ತಿ ಆದಂತಹ ವಿಶ್ಲೇಷಣೆಯನ್ನ ನೀವು ಕೊಡೋದಕ್ಕಿಂತ ಮುಂಚೆ ನನ್ನ ಇನ್ನೊಂದು ಪ್ರಶ್ನೆ ಇದೆ. ಎಲ್ಲಾ ಟೈಮಲ್ಲೂ ನಾವು ದೇವರ ದೀಪಗಳನ್ನು ಹಚ್ತೀವಿ, ಮನೆ ಮುಂದೆ ದೀಪಗಳನ್ನು ಹಚ್ತೀವಿ, ಎಲ್ಲಾ ಮಾಸಗಳಲ್ಲೂ ಇರುತ್ತೆ. ಆದ್ರೆ ಈ ಮಾಸದಲ್ಲಿ, ಅದರಲ್ಲೂ ದೀಪಾವಳಿಯಲ್ಲೇ ಯಾಕೆ ದೀಪಕ್ಕೆ ಇಷ್ಟು ಮಹತ್ವ? ಒಳ್ಳೆ ನೋಡಿ, ಮೊಟ್ಟ ಮೊದಲದಾಗಿ ದೀಪದ ಮಹತ್ವವೇನು ಅನ್ನೋದು ತಿಳ್ಕೋಬೇಕು. ದೀಪಕ್ಕೆ ಒಂದು ಮಹತ್ವ ಇರ್ತದೆ. ದೀಪವನ್ನು ಯಾವ ರೀತಿ ತಯಾರಿಸ್ತಾರೆ ಅನ್ನೋದನ್ನ ಫಸ್ಟು ನಾವು ತಿಳ್ಕೊಂಡಾಗ, ಮಣ್ಣು, ಅದೇ ಜೇಡಿ ಮಣ್ಣು, ಮಣ್ಣಿನಿಂದ ದೀಪವನ್ನು ಅದಕ್ಕೇನು ಮಿಶ್ರವಾಗಿರ್ತದೆ? ನೀರನ್ನು ಮಿಶ್ರವಾಗಿ ಅದಕ್ಕೆ ಒಂದು ರೂಪುರೇಷೆಗಳನ್ನು ತರ್ತಾರೆ. ಆ ರೂಪುರೇಷೆಯನ್ನು ತರ್ತಾರೆ. ತಂದಾಗ ನಂತರ ಅದರಲ್ಲಿ ಬತ್ತಿಯನ್ನು ಇಟ್ಟು ಎಣ್ಣೆಯನ್ನು ಹಾಕಿ ನಂತರ ದೀಪಾರಾಧನೆ ಮಾಡೋವಂಥದ್ದು, ಅಗ್ನಿಯನ್ನು ಅಂಟಿಸುವಂಥದ್ದು. ಇದರಲ್ಲಿ ಒಂದು ವಿಶೇಷ ವೀಕ್ಷಕರೇ, ತುಂಬ ನಮ್ಮ ಪೂರ್ವಿಕರು ಸನಾತನ ಧರ್ಮದಲ್ಲಿ ಮಾಡಿರುವಂತಹ ಒಂದು ವಿಶೇಷತೆ ಖಂಡಿತವಾಗ್ಲೂ ಭೂತೋ ಭವಿಷ್ಯತ್ತು ಅವರು ಮಾಡಿಕೊಟ್ಟಿರೋದನ್ನ ನಾವು ಖಂಡಿತವಾಗ್ಲೂ ಉಪಯೋಗಿಸ್ಕೊಂಡೋಗಿ ಅವರ ಒಂದು ಹಾದಿಯಲ್ಲಿ ನಾವು ನಡ್ಕೊಂಡು ಹೋಗಿದ್ರೆ ಅದ್ಭುತವಾದಂತಹ ಆರೋಗ್ಯ, ಅದ್ಭುತವಾದಂತಹ ಜೀವನವನ್ನು ನಾವು ಗಳಿಸ್ತೀವಿ. ಯಾಕೆ ಅನ್ನೋದ್ರೆ ನೋಡಿ, ದೀಪದಲ್ಲಿ ನಾವು ಎಲ್ಲ ತತ್ವಗಳನ್ನು ನೋಡ್ಬೋದು. ಒಂದೇ ಒಂದು ಸಣ್ಣ ದೀಪದಲ್ಲಿ ಎಷ್ಟು ವಿಚಾರ ಅಂದರೆ, ಮಣ್ಣಿನಿಂದ ಮಾಡಿರ್ತೀವಿ, ಆ ದೀಪ ಭೂತತ್ವವನ್ನು ಸೂಚಿಸುತ್ತದೆ. ಅರ್ಥ ಆಯ್ತಾ? ಅದಕ್ಕೆ ನೀರು ಸಹ ಮಿಶ್ರ ಮಾಡಿರ್ತೇವೆ, ಎಣ್ಣೆಯನ್ನು ಹಾಕಿರ್ತೀವಿ, ಅದು ಜಲತತ್ವವನ್ನು ತೋರಿಸುತ್ತೆ. ನೋಡಿ ಎಷ್ಟು ವಿಚಾರ ಇದೆ ಅಂದರೆ. ನಂತರ ಅದಕ್ಕೆ ಅಗ್ನಿ ಪ್ರವೇಶ ಮಾಡ್ತೀವಿ. ಅಗ್ನಿ ಇರಬೇಕು ಅಂದ್ರೆ ವಾಯು ಇರಬೇಕು, ವಾಯು ಇಲ್ಲ ಅಂದ್ರೆ ಅಗ್ನಿ ಅಂಟ್ಕೊಳ್ಳಲ್ಲ ಅಂತ ಹೇಳ್ತೀವಿ. ಅಲ್ಲಿ ವಾಯು ಮತ್ತೆ ಅಗ್ನಿಯಿಂದ ಅಗ್ನಿ ತತ್ವ ವಾಯು ತತ್ವ ಎರಡೂ ಸೇರುತ್ತೆ. ಎಷ್ಟು ವಿಶೇಷ!
ಆಕಾಶ ತತ್ವ ಇಲ್ಲಿ ಅಂದರೆ ದೀಪವು ಬೆಳಗುವಂತಹ ಒಂದು ಬತ್ತಿಯು ಆಕಾಶದ ಕಡೆಗೆ ತೋರಿಸುತ್ತಿರ್ತದೆ. ನಿಮ್ಮ ಜ್ಞಾನವನ್ನು ಬೆಳಗಿಸ್ತಾ ಇರಿ ಯಾವಾಗಲೂ. ಆ ಕಾರಣದಿಂದಲೇ ಆ ದೀಪದ ಬತ್ತಿಯು ಸದಾ ಮೇಲಕ್ಕೆ ತೋರಿಸ್ತಾ ಇರ್ತದೆ, ಆಕಾಶ ತತ್ವವನ್ನು ಸೂಚಿಸ್ತಾ ಇರ್ತದೆ. ಈ ಪಂಚಭೂತಗಳನ್ನು ಸೂಚಿಸುವಂಥದ್ದೇ ದೀಪ. ಅದಕ್ಕೆ ಪ್ರತಿನಿತ್ಯ ಮನೆಯಲ್ಲಿ ದೀಪಾರಾಧನೆ ಮಾಡಿ. ನಿಮ್ಮ ಮನೆ ಎಲ್ಲ ಮನೆಯಲ್ಲೂ ನೋಡಿ ನಂದಾದೀಪ ಅಂತಾರೆ. ನಂದಾದೀಪ ಅಂದ್ರೇನು? ನಂದದೇ ಇರುವಂತಹ ದೀಪಕ್ಕೆ ನಂದಾದೀಪ ಅಂತ ಹೇಳ್ತೀವಿ. ನಂದದ ಯಾವುದು ಹಾರ್ಲೇಬಾರ್ದು. ಯಾಕೆ ಆರಬಾರ್ದು ಅಂದ್ರೆ ದೀಪದಿಂದ ಭಗವಂತನನ್ನ ನೋಡಿ, ಭಗವಂತನನ್ನ ಕಾಣಲಿಕ್ಕೆ ದೀಪ ಬೇಕು ಅಂತ ಹೇಳ್ತಾರೆ. ಅಂದ್ರೆ ದೀಪದಲ್ಲೇ ಭಗವಂತನನ್ನ ಕಾಣಬೇಕು. ಅದಕ್ಕೆ ಕೆಲವು ಪುರಾತನ ಒಂದು ದೇವಾಲಯಗಳಲ್ಲಿ ಯಾವ ಲೈಟ್ಸ್ ಇರಲ್ಲ, ಯಾವ ಫೋಕಸ್ ಲೈಟ್ಸ್ ಇರಲ್ಲ, ಏನೂ ಇರೋದಿಲ್ಲ. ಅವರು ಆ ದೀಪಗಳನ್ನ ಇಟ್ಟಿರ್ತಾರೆ. ಆ ದೀಪಗಳಿಂದನೇ ಅಕಸ್ಮಾತ್ ನಾವು ಕಾಣಲಿಲ್ಲ, ವಿಶೇಷವಾಗಿ ತೋರಿಸ್ಬೇಕು ಅಂದ್ರೆ ನೋಡಿ ಇದು ಮುಖ ಅಂದಾಗ ಆ ದೀಪದ ಬೆಳಕಿನಲ್ಲಿ ನಾವು ಪರಮಾತ್ಮನನ್ನು ನೋಡಿದಾಗ ಸಂತೃಪ್ತಿಯಾದಂತಹ ಜೀವನ. ಯಾಕಂದ್ರೆ ಪ್ರಕೃತಿ ಮುಖಾಂತರ ಪ್ರಕೃತಿಯನ್ನು ನೋಡುವಂಥದ್ದು. ದೇವರು ಅಂದ್ರೆ ಪ್ರಕೃತಿ. ಆ ಪ್ರಕೃತಿ ಮುಖಾಂತರ ಪ್ರಕೃತಿಯನ್ನು ನೋಡುವಂಥದ್ದು. ಪಂಚಭೂತಗಳಿಂದ ನಾವು ದೇವರನ್ನ ನೋಡುವಂಥದ್ದು. ಪಂಚಭೂತಗಳಲ್ಲೂ ಸಹ ದೇವರನ್ನು ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ರೂಪವೇ ಈ ದೀಪಾರಾಧನೆ. ಆ ಕಾರಣದಿಂದ ಎಲ್ಲರೂ ಮನೆಯಲ್ಲಿ ದೀಪದ ಒಂದು ಬೆಳಕನ್ನು ಚೆಲ್ಲುವಂತ ಪ್ರಯತ್ನ ಮಾಡಿ. ಪ್ರತಿನಿತ್ಯ ಅಷ್ಟೇ, ದೀಪಾವಳಿ ಹಬ್ಬ ದಿವಸ ಅಂತನಲ್ಲ, ಪ್ರತಿನಿತ್ಯವೂ ಸಹ. ಪ್ರತಿನಿತ್ಯ ಈಗ ದೇವರ ಮುಂದೆ ದೀಪ ಹಚ್ಚುವಾಗ ರಜತ ದೀಪಗಳನ್ನು ಅಥವಾ ಸುವರ್ಣ ದೀಪಗಳನ್ನು ಹಚ್ಚಿದ್ರೆ ಇಷ್ಟು ಫಲ, ಆ ತರ ಫಲ ಅಂತೆಲ್ಲ ಹೇಳ್ತಾರೆ. ಆದ್ರೆ ಮಣ್ಣಿನ ದೀಪಗಳನ್ನ ವಿಶೇಷವಾಗಿ ದೀಪಾವಳಿಯಲ್ಲೇ ಮಾತ್ರ ಬಳಸುವಂತದ್ದು ಇದೆಯಲ್ಲ? ಹೌದು. ನೋಡಿ, ಇದು ಅವರವರ ಒಂದು ಅನುಕೂಲಕ್ಕೆ. ಈಗೇನು ನಾನು ಚಿನ್ನದ ದೀಪ ಹಚ್ಚುತ್ತೀನಿ, ನಾನು ಬೆಳ್ಳಿ ದೀಪ ಹಚ್ಚುತ್ತೀನಿ, ಯಾವ ದೀಪ ಹಚ್ಚಿದ್ರು ಬೆಳಕೆ ಬರೋದು ಅಲ್ವಾ? ಮಣ್ಣಿನ ದೀಪ ಹಚ್ಚಿದೀವಿ ಅಂದ್ಬಿಟ್ಟು ಬೆಳಕು ಬರಲ್ಲ, ಕಮ್ಮಿ ಬೆಳಕಿದೆ ಅಲ್ಲ. ಚಿನ್ನದ ದೀಪ ಹಚ್ಚಿದೀವಿ, ಅದೆಲ್ಲ ಏನಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಮಶವನ್ನು ದೂರ ಮಾಡಿ ಆ ಪರಮಾತ್ಮನೆಡೆಗೆ ನಾವು ಸೇರಬೇಕಾದ್ರೆ ಬೆಳಕಿನ ದೀಪವನ್ನು ಹಚ್ಚಬೇಕಷ್ಟೇ. ಯಾವ ದೀಪ ಅನ್ನೋದಕ್ಕಿಂತ ಬೆಳಕಿನ ದೀಪ. ಆದ್ರೆ ನಾವು ಅಂದಿನ ಕಾಲಕ್ಕೆ ಹೋದಾಗ ಪೂರ್ವಜರು ನಾವು ಯಾವ ಒಂದು ದೀಪವನ್ನು ಹಚ್ಚುತ್ತಿದ್ರು ಅಂತ ಮಣ್ಣಿನ ದೀಪವೇ ಅತಿ ಶ್ರೇಷ್ಠವಾದಂಥದ್ದು. ಮಣ್ಣಿನ ದೀಪವೇ ಅತಿ ಶ್ರೇಷ್ಠವಾದಂಥದ್ದು. ಆ ಹಣತೆಯಿಂದನೇ ನಾವು ಬೆಳಗಬೇಕು. ದೀಪಾವಳಿಗೆ ಪ್ರಮುಖವಾಗಿ ಆ ಒಂದು ಮಣ್ಣಿನ ದೀಪ ಅತಿ ಶ್ರೇಷ್ಠವಾದಂಥದ್ದು. ಕರೆಕ್ಟ್. ಇನ್ನು ದೀಪಗಳನ್ನ ಹಚ್ಚುವಾಗ ಸಾಕಷ್ಟು ಜನ ಎಣ್ಣೆ ಬತ್ತಿಯನ್ನು ಉಪಯೋಗಿಸದೆ ಈ ಮೇಣದ ಬತ್ತಿಗಳನ್ನ ಹಚ್ತಾರೆ. ಅದು ದೀಪ ಅಂತ ಕನ್ಸಿಡರ್ ಆಗತ್ತಾ? ಅದನ್ನ ಬಳಸಬಹುದಾ ದೇವರ ದೀಪಕ್ಕೆ? ಅದು ಅವರವರಿಗೆ ಬಿಟ್ಟಿರುವಂಥದ್ದು. ಯಾಕೆ ಅವರವರಿಗೆ ಬಿಟ್ಟಿರೋದು ಅಂತಂದ್ರೆ, ಈಗ ನಾನೇ ಹೇಳ್ದಂಗೆ ಅದರಲ್ಲೂ ಸಹ ಬೆಳಕೆ ಬರೋದು, ಇದರಲ್ಲೂ ಬೆಳಕೆ ಬರುವಂಥದ್ದು. ಬೆಳಕಿನ ಇದು ಅಷ್ಟೇ. ಧರ್ಮ ಅದು ಇದು ಏನೇ ಆಗ್ಲಿ, ನಮ್ಮ ಗುರಿ ಒಂದೇ ಇರ್ತದೆ, ಪರಮಾತ್ಮನ ಎಡೆಗೆ ಅಲ್ವಾ? ಈಗ ನಿಮ್ಮನೆ ದೇವರು, ಅವ್ರ ಮನೆ ದೇವರು, ಆ ದೇವರು, ಈ ದೇವರು ಏನೇನೋ ಹೇಳಿದ್ರು ಸಹ ಯಾವ ರೀತಿ ನದಿಗಳೆಲ್ಲ ಸಮುದ್ರವನ್ನು ಸೇರುತ್ತೋ ಅದೇ ರೀತಿ ನಮ್ಮ ಬೆಳಕು ಅನ್ನುವಂತಹ ಪ್ರಜ್ವಲ ಆ ಪರಮಾತ್ಮನೆಡೆಗೆ ತೋರಿಸುವಂಥದ್ದಾಗುತ್ತೆ. ನಾವು ಕ್ಯಾಂಡಲ್ ಹಚ್ಚಿದ್ದೀರಾ, ನೀವು ಆ ಎಣ್ಣೆ ಹಾಕಿದ್ದೀರಾ, ಈ ಎಣ್ಣೆ ಹಾಕಿದ್ದೀರಾ, ಎಣ್ಣೆ ಆದರೂ ಪ್ರಜ್ವಲವಾಗಿ. ಆದರೆ ಅಗ್ನಿಪುರಾಣದಲ್ಲಿ ಒಂದು ವಿಷಯ ನೋಡಿ, ಒಳ್ಳೆ ವಿಚಾರ ಕೇಳಿದಾಗ ಸಾಕಷ್ಟು ನಮ್ಮಲ್ಲಿ ಗೊತ್ತಿಲ್ಲದಂಗೆ ಉತ್ತರ ಬರ್ತಾ ಇರ್ತದೆ. ಅಗ್ನಿಪುರಾಣದಲ್ಲಿ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪರಮಾತ್ಮನಾದಂತಹ ವಿಷ್ಣುವಿಗೆ ಎಳ್ಳಿನಿಂದ ಕೂಡಿರುವಂತಹ ಎಣ್ಣೆ ಅಥವಾ ತುಪ್ಪದಿಂದ ಕೂಡಿರುವಂತಹ ದೀಪವನ್ನ ಹಚ್ಚಿ ಅಂತ ಹೇಳ್ತಾರೆ. ಎಳ್ಳು ಅಥವಾ ತುಪ್ಪ. ಯಾಕೆಂದ್ರೆ ಇವೆರಡೂ ಸಹ ವಿಶೇಷವಾದಂತಹ ವಸ್ತುಗಳು. ಯಾಕಂದ್ರೆ ತುಪ್ಪ ಎಲ್ಲಿಂದ ಬಂದು ಹೇಗೆ ಮಾರ್ಪಾಡಾಗಿ ಯಾವ ರೀತಿ ತುಪ್ಪ ಆಗುತ್ತೆ, ಹಾಲಿನಿಂದ ಹಾಲು ಎಪ್ಪಾಕಿ ತಿರ್ಗಾ ಅದ್ರ ಮೊಸರು ಮಾಡಿ, ಆ ಮೊಸರಿಂದ ಮಜ್ಜಿಗೆ ಮಾಡಿ, ಆ ಮಜ್ಜಿಗೆನ ಕಡಿದು ತಿರ್ಗಾ ಅದರಲ್ಲಿ ಬೆಣ್ಣೆ ಮಾಡಿ, ಆ ಬೆಣ್ಣೆಯಿಂದ ತಿರ್ಗಾ ತುಪ್ಪ ಮಾಡ್ತಾರೆ. ಹಾಲು 2 ದಿವಸ ಇಟ್ಟರೆ ಒಡೆದೋಗುತ್ತೆ, ತುಪ್ಪ ವಾರ ಇಟ್ಟರು ಏನು ಆಗಲ್ಲ. ಏನು ಇದು ವಿಶೇಷ ನೋಡಿ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದಿರುವಂಥ ಹಸುವಿನಿಂದ ಬಂದಿರುವಂಥ ತುಪ್ಪ ಹೇಗಾಗುತ್ತೆ? ಇದೆಲ್ಲ ಏನು ಒಂದು ವಿಶೇಷ. ಆಗಿನವರು ಯಾವ ರೀತಿ ಇದನ್ನೆಲ್ಲ ಮಾರ್ಪಾಡು ಮಾಡಿದ್ರು, ಅವ್ರಿಗೆ ಯಾವ ತರ ಥಾಟ್ ಪ್ರೋಸೆಸ್ ಬಂದಿರ್ಬೇಕು ಯೋಚನೆ ಮಾಡಿ. ಒಂದು ತುಪ್ಪನ ತರಬೇಕು ಅಂದ್ರೆ ಹಾಲಿನಿಂದ ತುಪ್ಪ ಇದೆ ಅನ್ನೋದು ಯಾರಿಗೂ ಗೊತ್ತಿದೆ? ಈಗಿನ ಟೆಕ್ನಾಲಜಿ ನಾವು ಏನೇನೋ ಮಾತಾಡ್ತೀವಿ ವೈಜ್ಞಾನಿಕವಾಗಿ, ಹಾಲಿನಲ್ಲಿ ತುಪ್ಪದ ಅಂಶ ಇದೆ ಅಂತ ಯಾರಿಗೂ ಗೊತ್ತಿರ್ತದೆ? ಯಾರಿಗೂ ಗೊತ್ತಿರಲ್ಲ ನೋಡಿ. ಆ ಕಾರಣದಿಂದ ಅಲ್ಲಿ ಅದ ರೀತಿ ಎಳ್ಳೆಣ್ಣೆ ಅಂದ್ರೆ ಅದು ತುಂಬಾ ವಿಶೇಷವಾದಂಥದ್ದು. ಈ ಆಯುರ್ವೇದದಲ್ಲೂ ಸಹ ಎಳ್ಳೆಣ್ಣೆಗೆ ಬಹಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಯಾರಿಗೆಲ್ಲ ಮಂಡಿ ನೋವಾಗಿರ್ಬೋದು, ಎಲ್ಲಿ ಗಂಟುಗಳ ನೋವಾಗಿರ್ಬೋದು, ಇದಕ್ಕೆಲ್ಲ ಎಳ್ಳೆಣ್ಣೆಯನ್ನು ಅಪ್ಲೈ ಮಾಡಿ ಸ್ವಲ್ಪ ಉಗುರು ಬೆಚ್ಚ ಮಾಡಿ ಅಂತ ಹೇಳ್ತಾರೆ. ಅದರೊಟ್ಟಿಗೆ ಎಳ್ಳನ್ನ
ಯಾರೆಲ್ಲ ಗತರಾಗಿರ್ತಾರೋ ಅಂದ್ರೆ ಹೋಗಿರ್ತಾರೋ ಅಂಥವ್ರಲ್ಲಿ ತಿಲ ತರ್ಪಣಾದಿ ವಿಧಿಗಳಿಗೆ ಉಪಯೋಗಿಸುವಂಥದ್ದು, ಖಂಡಿತ. ಅಂದ್ರೆ ಮೋಕ್ಷವನ್ನು ತೋರಿಸುವಂಥದ್ದು ಅಂತ ಹೇಳ್ತೀವಿ ಓಹೋ. ಆ ಎಳ್ಳು. ಓ. ಆ ಕಾರಣದಿಂದ ಆ ಪರಮಾತ್ಮನೆಡೆಗೆ ನಾವು ನಮ್ಮ ಮೋಕ್ಷದ ಹಾದಿ ಬೇಕು ಅಂದರೆ ಒಂದು ಈ ರೀತಿ ಪ್ರೋಸೆಸ್ ಆಗಿರುವಂಥದ್ದು ಅಥವಾ ಈ ರೀತಿ ಪ್ರೋಸೆಸ್ ಆಗಿರುವಂಥದ್ದು ಈ ವಸ್ತುವನ್ನು, ಈ ರೀತಿಯಾದಂಥ ಎಣ್ಣೆ ಅಥವಾ ಈ ರೀತಿ ತುಪ್ಪವನ್ನು ನಾವು ಬಳಸಿದ್ದೇ ಆದರೆ ಖಂಡಿತವಾಗ್ಲೂ ನಮ್ಮಲ್ಲೂ ಸಹ ಆ ಮೋಕ್ಷದ ಹಾದಿ ಕಾಣಬಹುದು ಖಂಡಿತ ಖಂಡಿತ ಅನ್ನೋದು ಒಂದು ವಿಶೇಷತೆ.